ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮಿಕ್ಸ್ ವೆಜ್ ಓಟ್ಸ್ ಕಿಚಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಹೆಲ್ತಿಯಾದಂತಹ ಕಿಚಡಿ. ಸೊ ಇದನ್ನು ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ಅದೆಲ್ಲ ಸಿಡಿದ್ಮೇಲೆ ಒಂದೆರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆಗ್ತಾ ಇದ್ದಾಗ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ನೀಟಾಗಿ ಅದು ಅರಿಶಿಣದ ಸ್ಮೆಲ್ಲೆಲ್ಲ ಹೋಗೋ ರೀತಿ ನೀಟಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಒಂದೆರಡು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂತಹ ಹಸಿಮೆಣಸಿನ್ಕಾಯಿ, ಒಂದು 5 ಬೀನ್ಸು ಮತ್ತು ಒಂದೇ ಒಂದು ಕ್ಯಾರೆಟನ್ನು ಹಾಕಬೇಕು. ಅದಾದಮೇಲೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಅದೇ ಟೈಮಲ್ಲಿ ನೆಕ್ಸ್ಟ್ ನಾವು ಒಂದು ಮೀಡಿಯಮ್ ಸೈಜಿನ ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೋಬೇಕು. ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಬೇಯೋ ಅಷ್ಟರೊಳಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಮೊಳಕೆ ಕಟ್ಟಿರ್ತಕ್ಕಂತಹ ಕಾಳುಗಳನ್ನು ಹಾಕಬೇಕು. ನೀವು ಯಾವುದೇ ಆದಂತಹ ಕಾಳು, ನಾನಿಲ್ಲಿ ಶೇಂಗಾ ಆಗಿರ್ಬೋದು, ಬಟಾಣಿ, ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು, ಈ ಥರದ ಮೆಂತ್ಯ ಕಾಳನ್ನು ಯೂಸ್ ಮಾಡಿ ಕಾಳನ್ನು ಈ ಥರ ಮೊಳಕೆ ಕಟ್ಟೋದ್ರಿಂದ ಇದು ನಮಗೆ ದೇಹಕ್ಕೆ ಅತಿ ಹೆಚ್ಚು ಪ್ರೋಟೀನನ್ನು ಒದಗಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಆಗಿದೆ ಅಂತ. ಸೊ ಈ ಥರದ ಕಾಳುಗಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾವು ಇವಾಗಲೇ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನೆಲ್ಲ ಹಾಕ್ಬಿಟ್ಟು ನಾವು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಒಂದು 80% ಅದು ಈ ಎಣ್ಣೆಯಲ್ಲೇ ಬೇಯಬೇಕು ಅದೆಲ್ಲ ಕಾಳುಗಳು. ಆ ಥರ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಡಬೇಕು. ಅದು ಬೇಯೋ ಅಷ್ಟರೊಳಗೆ ಈ ಕಡೆ ನೋಡಿ ಓಟ್ಸನ್ನು ನಾವು ತಗೊಳ್ಳೋಣ. ಈ ಥರದ ಓಟ್ಸನ್ನು ನೀವು ಪಾಕೆಟಲ್ಲಾದರೂ ಹಾಕ್ಬೋದು, ಲೂಸಲ್ಲಾದರೂ ಸಿಗುತ್ತೆ. ಸೊ ನಿಮಗೆ ಎಷ್ಟು ಮೆಷರ್ಮೆಂಟ್ ಬೇಕು ಅನಿಸುತ್ತೋ ಅಷ್ಟು ನೀವು ತಗೊಳ್ಳಿ. ಅಂದರೆ ಎಷ್ಟು ಜನಕ್ಕೆ ಬೇಕು ಅನಿಸುತ್ತೋ ಅಷ್ಟು ಜನಕ್ಕೆ 1 ಬೌಲಷ್ಟು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ನಾವು ಒಂದು 3ರಿಂದ 4 ಜನ ತಿನ್ಬೋದು. ಸೊ ನೋಡಿ ಈ ಥರ ನಾನು 1 ಬೌಲಷ್ಟು ಓಟ್ಸನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೆಂದಿರ್ತಕ್ಕಂತಹ 3/4 ಭಾಗ ಬೆಂದಿರ್ತಕ್ಕಂತಹ ಎಲ್ಲ ಪದಾರ್ಥ ಇದೆಯಲ್ಲ ಇದಕ್ಕೆ ನಾವು ಇವಾಗ ನೀರನ್ನು ಹಾಕಬೇಕು. ಇದೆಲ್ಲ ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು. ಮಧ್ಯ ಮಧ್ಯ ಈ ಥರ ಮಿಕ್ಸ್ ಮಾಡಬೇಕು. ಅದಾದಮೇಲೆ 2.5 ಬೌಲಷ್ಟು ನೀರನ್ನು ಹಾಕಬೇಕು. ಅಂದರೆ 1:2.5 ರೀತಿ ಕಪ್ಪಲ್ಲಿ ನಾವು ಇದಕ್ಕೆ ನೀರನ್ನು ಹಾಕಬೇಕು. ನೀರನ್ನೆಲ್ಲ ಹಾಕಿ ನೀರು ಸ್ವಲ್ಪ ಬಿಸಿ ಆದರೆ ಸಾಕು. ಅದೇನು ಫುಲ್ಲು ಮರಳೋ ರೀತಿ ಬೇಡ, ಜಸ್ಟು ಬಿಸಿ ಆಗಿದ್ರೆ ಸಾಕು. ಆ ಬಿಸಿ ಆಗ್ತಾ ಇದ್ದ ಟೈಮಲ್ಲಿ ಇವಾಗ ನಾವು ಇದಕ್ಕೆ ಓಟ್ಸನ್ನು ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದು ಏನು ಗಂಟಾಗಲ್ಲ. ಸೊ ನೀವು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ಇದೆಲ್ಲ ಓಟ್ಸ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅದು ನೀರನ್ನೆಲ್ಲ ನೀಟಾಗಿ ಹೀರ್ಕೊಂಡು ಚೆನ್ನಾಗಿ ಬೇಯುತ್ತೆ. ಸೊ ನೋಡಿ ಈ ಥರ ಬೇಯ್ತಾ ಇರಬೇಕಾದ್ರೆ ನಾವು 1-2 ನಿಮಿಷ ಆದಮೇಲೆ ಈ ಥರ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ತಳ ಹಿಡಿದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಕಾಣಿಸ್ತಾ ಇದೆಯಲ್ಲ? ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷಗಳ ಕಾಲ ಬಿಟ್ಟಾಗ ಇದು ನೀಟಾಗಿ ಪರ್ಫೆಕ್ಟಾಗಿ ಈ ಥರ ಬೆಂದಿರುತ್ತೆ. ಸೊ ಇದಾದಮೇಲೆ ಕೊನೆಯದಾಗಿ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೊನೆಯದಾಗಿ ಹಾಕಬೇಕು. ಸೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದಂತಹ ಓಟ್ಸು ರೆಡಿ. ಓಟ್ಸ್ ಕಿಚಡಿ ರೆಡಿ ಆಯಿತು. ನೋಡಿದ್ರಲ್ಲ, ಇದಕ್ಕೆ ನಾವು ಈ ಥರದ ಕಾಳುಗಳನ್ನು ಹಾಕಿ ಮಾಡೋದ್ರಿಂದ ಇದು ನಮ್ಮ ದೇಹಕ್ಕೂ ಕೂಡ ಅತಿ ಹೆಚ್ಚು ಪೌಷ್ಟಿಕಾಂಶನ ಒದಗಿಸುತ್ತೆ. ಮತ್ತು ಯಾರೆಲ್ಲ ಡಯಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಥರದವರಿಗೆ ಇದು ಬೆಸ್ಟ್ ಆದಂತಹ
ಪದಾರ್ಥ. ಸೊ ಈ ಥರ ನೀವು ಒಂದು ಸ್ವಲ್ಪ ಇದನ್ನು ತಿಂದರೆ ಸಾಕು, ನಿಮಗೆ ಹೊಟ್ಟೆ ಫುಲ್ಲು ತುಂಬಿರೋ ಫೀಲ್ ಆಗುತ್ತೆ. ಸೊ ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇದು ಹದವಾಗಿ ರೆಡಿಯಾಗಿದೆ ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ಇದೇ ಥರದ ರೆಸಿಪಿನ ಟ್ರೈ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಅದೆಷ್ಟು ಕರೆಕ್ಟಾಗಿ ಓಟ್ಸು ಬೆಂದಿದ್ದಾವೆ ಅದರಲ್ಲಿ ಅಂತ. ಸೊ ಇದೇ ಥರ ನೀವು ಕೂಡ ಕಾಳುಗಳನ್ನಾಗಿರ್ಬೋದು ಅಥವಾ ತರಕಾರಿಗಳನ್ನಾಗಿ ಯೂಸ್ ಮಾಡಿ ಮಾಡ್ಬೋದು. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.